ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ದೆಕಾಪೋಲಿಸ್ ಎಂಬ ಅನ್ಯ ಧರ್ಮೀಯರ ಪ್ರದೇಶದಲ್ಲಿದ್ದಾರೆ. ಇವರು ದೇವರು ಆರಿಸಿಕೊಂಡ ಜನರ ಗುಂಪಿಗೆ ಸೇರದೇ ಇರುವಂತಹ ವ್ಯಕ್ತಿಗಳು. ಆದರೂ ಅಲ್ಲಿ ಒಂದು ಸುಂದರವಾದ ಘಟನೆ ನಡೆಯುತ್ತದೆ. ಈ ಜನರು 3 ದಿನಗಳ ಕಾಲ ಪ್ರಭುವಿನೊಂದಿಗೆ ಇದ್ದರೆಂದು ಶುಭ ಸಂದೇಶವು ನಮಗೆ ತಿಳಿಸುತ್ತದೆ. ಕೇವಲ ಕೆಲವು ಗಂಟೆಗಳಲ್ಲ, ಅರೆ ಮನಸ್ಸಿನ ಆಲಿಸುವಿಕೆಯಲ್ಲ, ಬಂದು ಹೋಗುವಂತಹ ಯಾವುದೇ ಆತುರ ಅವರಲ್ಲಿರಲಿಲ್ಲ. ಅವರು ಪ್ರಭುವಿನೊಂದಿಗೆ ಅಲ್ಲಿಯೇ ನೆಲೆಸಿದ್ದರು. ತಮ್ಮನ್ನು ತಾವು ಸಂಪೂರ್ಣವಾಗಿ ಪ್ರಭುವಿಗೆ ಅರ್ಪಿಸಿಕೊಂಡರು. ಅವರು ತಮ್ಮ ಹಸಿವನ್ನು ಮರೆತರು, ತಮ್ಮ ಸೌಕರ್ಯಗಳನ್ನು ಮರೆತರು. ಅವರು ಅರ್ಧಂಬರ್ಧ ಮನಸ್ಸಿನವರಾಗಿ ಅಲ್ಲಿ ಕುಳಿತುಕೊಳ್ಳಲಿಲ್ಲ. ಆವಾಗ ಸಮಯವನ್ನು ಸಹ ನೋಡುತ್ತಿರಲಿಲ್ಲ. ಅವರು ಪೂರ್ಣವಾಗಿ ಕ್ರಿಸ್ತನ ಸನ್ನಿಧಿಯಲ್ಲಿದ್ದರು. ಯಾವಾಗ ಒಬ್ಬ ವ್ಯಕ್ತಿಯು ತನ್ನನ್ನು ದೇವರಿಗೆ ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳುತ್ತಾನೋ ಆಗ ದೇವರು ಎಂದಿಗೂ ಅರೆ ಮನಸ್ಸಿನಿಂದ ಸ್ಪಂದಿಸುವುದಿಲ್ಲ. ಪ್ರಭು ಯೇಸು ಕ್ರಿಸ್ತರು ಈ ಜನರ ಮೇಲೆ ನನಗೆ ಕರುಣೆ ಇದೆ ಎಂದು ಹೇಳುತ್ತಾರೆ. ಅವರ ಸಂಪೂರ್ಣ ಒಂದು ಶರಣಾಗತಿಯನ್ನು ಅವರು ನೋಡುತ್ತಾರೆ. ಅವರ ಒಂದು ತಾಳ್ಮೆಯನ್ನು ಗಮನಿಸುತ್ತಾರೆ. ನಂತರ ಪ್ರಭು ಯೇಸು ಅವರನ್ನು ಆಶೀರ್ವದಿಸುತ್ತಾರೆ. ಅಲ್ಪ ಪ್ರಮಾಣದಲ್ಲ, ಬದಲಾಗಿ ಪರಿಪೂರ್ಣವಾಗಿ. ಅಲ್ಲಿ ನಾವು ನೋಡುತ್ತೇವೆ 7 ರೊಟ್ಟಿಗಳಿದ್ದವು. ಪವಿತ್ರ ಗ್ರಂಥದಲ್ಲಿ 7 ಎಂಬುದು ಆ ಒಂದು ಸಂಖ್ಯೆಯು ಪರಿಪೂರ್ಣತೆ, ಸಮಗ್ರತೆ ಮತ್ತು ಆ ಒಂದು ದೈವಿಕ ಪೂರ್ಣತೆಯ ಸಂಕೇತವಾಗಿದೆ. ತದನಂತರ ಎಲ್ಲರೂ ತಿಂದ ನಂತರ ಮತ್ತೆ 7 ಬುಟ್ಟಿಗಳು ಉಳಿಯುತ್ತವೆ. ಇದು ಕೇವಲ ಕಾಕತಾಳೀಯವಲ್ಲ, ಇದೊಂದು ಸಂದೇಶ. ನೀವು ನಿಮ್ಮನ್ನು ಕ್ರಿಸ್ತನಿಗೆ ಪೂರ್ಣವಾಗಿ ಸಮರ್ಪಿಸಿಕೊಂಡಾಗ ಆತನು ನಿಮ್ಮನ್ನು ಪರಿಪೂರ್ಣವಾಗಿ ಆಶೀರ್ವದಿಸುತ್ತಾನೆ. ಒಂದು ಕಾಲದಲ್ಲಿ ದೇವರಿಂದ ದೂರವಿದ್ದಂತಹ ಆ ಜನಾಂಗ ಆತನೊಂದಿಗೆ ನೆಲೆಸಿದ್ದರಿಂದ ಈ ಪೂರ್ಣತೆಯನ್ನು ಅವರು ಅನುಭವಿಸಿದರು. ಅವರು ತಮ್ಮ ಹೃದಯವನ್ನು ಹಂಚಿಕೊಳ್ಳಲಿಲ್ಲ. ಪ್ರಿಯರೇ, ಇಂದು ನಮಗಿರುವಂತಹ ಒಂದು ಪ್ರಶ್ನೆ ನಮ್ಮ ಬಳಿ ಎಷ್ಟು ರೊಟ್ಟಿ ಇದೆ ಎಂಬುದಲ್ಲ, ಬದಲಾಗಿ ನಾವು ನಮ್ಮನ್ನು ದೇವರಿಗೆ ಸಂಪೂರ್ಣವಾಗಿ ನೀಡಿದ್ದೇವೆಯೇ ಅಥವಾ ಕೇವಲ ಸ್ವಲ್ಪ ಭಾಗವನ್ನು ಅರ್ಧಂಬರ್ಧ ಮನಸ್ಸಿನಿಂದ ನೀಡಿದ್ದೇವೆ ಎಂದು ನಾವು ಪ್ರಶ್ನಿಸಿಕೊಳ್ಳಬೇಕು. ಹಾಗೂ ಇಂದು ವಿಶೇಷವಾಗಿ ನಾವು ಪ್ರಾರ್ಥಿಸೋಣ. ನಮ್ಮನ್ನೇ ದೇವರಿಗೆ ಸಂಪೂರ್ಣವಾಗಿ ಅರ್ಪಿಸಲು ಬೇಕಾದಂಥ ವರದಾನಗಳಿಗೋಸ್ಕರವೂ ಪ್ರಾರ್ಥಿಸೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.